ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಗೇಮ್ ಚೇಂಜರ್ ಈ ಪದವನ್ನು ನಾವು ಈ ಹಿಂದಿನ ಹಲವು ವಿಡಿಯೋಗಳಲ್ಲಿ ಬಳಸಿದ್ದೇವೆ. ಅದರಲ್ಲೂ ಚೀನಾ ವಿರುದ್ಧ ಭಾರತ ಏನಾದರೂ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ, ಭಾರತದ ಮಿಲಿಟರಿಗೆ ಬಲಿಷ್ಠ ಅಸ್ತ್ರಗಳು ಸೇರ್ಪಡೆಗೊಂಡ್ರೆ ಸಾಮಾನ್ಯವಾಗಿ ನಾವು ಈ ಗೇಮ್ ಚೇಂಜರ್ ಅನ್ನುವ ಪದವನ್ನು ಬಳಸಿದ್ದುಂಟು. ಆದರೆ ಇದೀಗ ಇದೇ ಸೇಮ್ ಗೇಮ್ ಚೇಂಜರ್ ಅನ್ನುವ ಪದವನ್ನು ಸ್ವತಃ ನಮ್ಮ ದೇಶದ ಪ್ರಧಾನಿಯವರೇ ಬಳಸಿದ್ದಾರೆ. ಹೌದು, ಜಮ್ಮು ಕಾಶ್ಮೀರದಲ್ಲಿ ಝೆಡ್ ಮಾರ್ಗ್ ಟನಲ್ ಅನ್ನ ಉದ್ಘಾಟನೆ ಮಾಡಿರುವ ಮೋದಿ ಇಂಥದ್ದೊಂದು ಮಾತು ಹೇಳಿಬಿಟ್ಟಿದ್ದಾರೆ. ಈ ಪ್ರಾಜೆಕ್ಟ್ ಭಾರತದ ಗೇಮ್ ಚೇಂಜರ್ ಆಗಿ ಬದಲಾಗಲಿದೆ ಅಂತ ಹಾಡಿ ಹೊಗಳಿದ್ದಾರೆ. ಇಂಥದ್ದೊಂದು ಹೇಳಿಕೆ ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಅದರಲ್ಲೂ ಚೀನಾ ಭಾರತ ಏನ್ ಮಾಡಿದೆ ಅಂತ ತನ್ನ ಚಿಕ್ಕ ಕಣ್ಣುಗಳಿಂದ ಕಣ್ಣರಳಿಸಿ ನೋಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಲಡಾಖನ್ನ ಜಮ್ಮು ಕಾಶ್ಮೀರ ಕನೆಕ್ಟ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಅಲ್ಲಿಗೆ ಭಾರತದ ಕನಸಿನ ಯೋಜನೆಯೊಂದು ನನಸಾಗಿದೆ. ಮಳೆ, ಗಾಳಿ, ಚಳಿ ಯಾವುದಕ್ಕೂ ಬಗ್ಗದೆ ಜಗ್ಗದೆ ಈ ಟನಲ್ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ಗೆ ಸಂಪರ್ಕ ಕಲ್ಪಿಸುತ್ತೆ. ಹೀಗೆ ಭಾರತ ದೊಡ್ಡದೊಂದು ಯೋಜನೆಯನ್ನ ಪೂರ್ಣಗೊಳಿಸಿದ್ರೆ ಅತ್ತ ಮಧ್ಯಪ್ರಾಚ್ಯದಲ್ಲಿ ಬಹುದೊಡ್ಡ ಬೆಳವಣಿಗೆ ನಡೆದು ಬಿಟ್ಟಿದೆ. ಇಸ್ರೇಲ್ ವಿರುದ್ಧ ಕತ್ತಿ ಮಸೆಯುತ್ತಿರುವ ಇರಾನ್ ಭೂಗತವಾಗಿ ಮಿಸೈಲ್ ನಗರವನ್ನೇ ನಿರ್ಮಿಸಿಬಿಟ್ಟಿದೆ ಅನ್ನುವ ಸುದ್ದಿ ಈಗ ಬಹಿರಂಗವಾಗಿದೆ. ಇರಾನ್ ಬಿಡುಗಡೆ ಮಾಡಿರುವ ಭೂಗತ ಮಿಸೈಲ್ ನಗರದ ವಿಡಿಯೋ ಹಲವು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಅದರಲ್ಲೂ ಈ ಮಿಸೈಲ್ ನಗರಕ್ಕೆ ಸುಪ್ತ ಜ್ವಾಲಾಮುಖಿ ಅನ್ನುವ ಹೆಸರನ್ನ ಇರಾನ್ ಇಟ್ಟಿದೆ. ಈ ಮಿಸೈಲ್ ಸಿಟಿಯಲ್ಲಿ ಗುಪ್ತವಾಗಿ ಭಯಾನಕ ಅಸ್ತ್ರಗಳನ್ನು ತಯಾರು ಮಾಡಲಾಗ್ತಿದೆ ಅನ್ನುವ ಸುಳಿವನ್ನ ಸ್ವತಃ ಇರಾನ್ ಬಿಟ್ಕೊಟ್ಟಿದೆ. ಅಷ್ಟಕ್ಕೂ ಏನಿದು ಇರಾನ್ನ ಭೂಗತ ಮಿಸೈಲ್ ನಗರ? ಈ ಮಿಸೈಲ್ ಸಿಟಿಯಲ್ಲಿ ಏನೆಲ್ಲ ಇದೆ? ಭಾರತ ನಿರ್ಮಾಣ ಮಾಡಿರುವ ಗೇಮ್ ಚೇಂಜರ್ ಟನಲ್ನ ವಿಶೇಷತೆಗಳೇನು? ಈ ಟನಲ್ ಅನ್ನ ಕಂಡು ಚೀನಾ ಚಳಿಯಲ್ಲೂ ಬೆವರುತ್ತಿರೋದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕಳೆದ 2 ವರ್ಷಗಳಿಂದ ಭಾರತ ಹಾಗೂ ಚೀನಾ ಗಡಿಯಲ್ಲಿ ಬೆಳವಣಿಗೆಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಗಲ್ವಾನ್ ಘರ್ಷಣೆಯಾದ ಬಳಿಕ ಗಡಿಯಲ್ಲಿ ಹಲವು ರೀತಿಯ ಬದಲಾವಣೆಗಳಾಗಿದೆ. ಚೀನಾವಂತೂ ಗಡಿ ಪ್ರದೇಶದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಹೆಚ್ಚು ಮಾಡಿದೆ. ಏನೆಲ್ಲ ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನ ಕೂಡ ಚೀನಾ ಭಾರತದ ಗಡಿಗೆ ಅಂಟಿಕೊಂಡಿರುವ ಪ್ರದೇಶದಲ್ಲಿ ಮಾಡಿಬಿಟ್ಟಿದೆ. ಇದನ್ನೆಲ್ಲ ನೋಡಿಕೊಂಡು ಭಾರತ ಸುಮ್ಮನೆ ಇರುತ್ತಾ? ಈಗ ಭಾರತ ಕೂಡ ಈ ವಿಷಯದಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಡೋದಕ್ಕೆ ಶುರು ಮಾಡಿದೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಜಮ್ಮು ಕಾಶ್ಮೀರದಲ್ಲಿ ಝೆಡ್ ಮಾರ್ಗ್ ಟನಲ್ ಅನ್ನ ಲೋಕಾರ್ಪಣೆ ಮಾಡಲಾಗಿದೆ. ಇದೇ ಟನಲ್ ಅನ್ನ ಪ್ರಧಾನಿ ಮೋದಿ ಗೇಮ್ ಚೇಂಜರ್ ಅಂತ ಕರೆದಿರೋದು. ಈ ಸುರಂಗ ಮಾರ್ಗ ಸೋನ್ ಮಾರ್ಗ್ ಅನ್ನ ಗಂದೇರ್ಬಾಲ್ಗೆ ಕನೆಕ್ಟ್ ಮಾಡುತ್ತೆ. ಈ ಸುರಂಗ ನಿರ್ಮಾಣಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಸರ್ಕಾರ ಸುರಿದಿದೆ. ಬರೋಬ್ಬರಿ 2400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಟನಲ್ ಯೋಜನೆ ಪೂರ್ಣಗೊಂಡಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈ ಯೋಜನೆ ಪೂರ್ಣವಾಗೋದಕ್ಕೆ ಬರೋಬ್ಬರಿ 10 ವರ್ಷಗಳೇ ಬೇಕಾಯಿತು. ಅಂದ್ರೆ 2014ರಲ್ಲಿ ಆರಂಭವಾಗಿದ್ದ ಈ ಯೋಜನೆ ಈಗ ಮುಕ್ತಾಯ ಕಂಡು ಲೋಕಾರ್ಪಣೆಯಾಗಿದೆ. ಈಗ ನೀವೆಲ್ಲ ಕೇಳಬಹುದು, ಇಷ್ಟೊಂದು ಕೋಟಿ ಸುರಿದು ಇಷ್ಟು ದೊಡ್ಡ ಪ್ರಮಾಣದ ಯೋಜನೆಯನ್ನ ಮಾಡುವ ಅಗತ್ಯ ಭಾರತಕ್ಕೇನಿತ್ತು? ಈ ಯೋಜನೆಯ ಪ್ರಮುಖ ಉದ್ದೇಶ ಲಡಾಖನ್ನ ಜಮ್ಮು ಕಾಶ್ಮೀರಕ್ಕೆ ಕನೆಕ್ಟ್ ಮಾಡೋದು. ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ನಾವಂದುಕೊಂಡ ರೀತಿಯಲ್ಲಿ ಇಲ್ಲ. ಅದು ಪರ್ವತ ಪ್ರದೇಶಗಳನ್ನು ಒಳಗೊಂಡಿರುವ ಭೂಮಿ. ನಮ್ಮಲ್ಲಾದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸುಲಭದಲ್ಲೇ ಹೋಗಬಹುದು. ಆದರೆ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಭಾಗದಲ್ಲಿ ಅಷ್ಟು ಸುಲಭದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ವರ್ಷದ 12 ತಿಂಗಳಲ್ಲಿ ಪೂರ್ತಿಯಾಗಿ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿರೋದಿಲ್ಲ. ಹಿಮಪಾತ ಆದಂತಹ ಸಂದರ್ಭದಲ್ಲಿ ಹೋಗೋದಕ್ಕಾಗೋದಿಲ್ಲ. ಮಳೆ ಆರ್ಭಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕೂಡ ಸಂಪರ್ಕ ಕಷ್ಟ ಸಾಧ್ಯ. ಹೀಗಾಗಿ ವರ್ಷದ 12 ತಿಂಗಳು ಯಾವುದೇ ತೊಂದರೆ ಇಲ್ಲದೆ ಸಂಚಾರ ಮಾಡಲು ಸಾಧ್ಯವಾಗುವ ರಸ್ತೆಯ ಅಗತ್ಯತೆ ಈ ಪ್ರದೇಶಕ್ಕೆ ಇತ್ತು. ಈ ರೀತಿಯ ರಸ್ತೆ ಮಾಡಬೇಕು ಅಂದ್ರೆ ಸುರಂಗ ಮಾರ್ಗ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಆಯ್ಕೆಗಳಿಲ್ಲ. ಹೀಗಾಗಿ 2014ರಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಅಂದಹಾಗೆ ಇದು 6.5 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ. ವಿಶೇಷ ಅಂದ್ರೆ ಈ ಸುರಂಗದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 8650 ಅಡಿ ಎತ್ತರದಲ್ಲಿ ಈ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡಲಾಗಿದೆ. ಈ ಸುರಂಗ ಮಾರ್ಗದಲ್ಲಿ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ವಾಹನಗಳನ್ನ ಓಡಿಸಬಹುದು. ಸುರಂಗ ರಸ್ತೆ ನಿರ್ಮಾಣದಿಂದ ಪ್ರಯಾಣದ ಸಮಯ 2 ಗಂಟೆಗಳಿಂದ 15 ನಿಮಿಷಕ್ಕೆ ಕಡಿಮೆ ಮಾಡುವ ನಿರೀಕ್ಷೆ ಇದೆ. ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು. ಈಗ ಪೂರ್ಣಗೊಂಡಿರೋದು ಕೇವಲ ಒಂದು ಹಂತದ ಯೋಜನೆ ಮಾತ್ರ.
ಇದರ ಪಕ್ಕದಲ್ಲೇ ಇನ್ನೊಂದು ಸುರಂಗ ಮಾರ್ಗದ ಯೋಜನೆ ನಡೀತಾ ಇದೆ. ಇದಕ್ಕೆ ಜೊಜಿಲಾ ಟನಲ್ ಅಂತ ಹೆಸರಿಡಲಾಗಿದೆ. ಈ ಯೋಜನೆ ಪೂರ್ಣಗೊಂಡ್ರೆ ಏಷ್ಯಾದಲ್ಲೇ ಅತಿ ಉದ್ದದ ಟನಲ್ ಅನ್ನುವ ಖ್ಯಾತಿಗೆ ಪಾತ್ರವಾಗಲಿದೆ. ಚೀನಾವನ್ನ ಕೂಡ ಬೀಟ್ ಮಾಡಲಿದೆ ಈ ಯೋಜನೆ. ಅಲ್ಲಿಗೆ ಚೀನಾದಿಂದಲೂ ಸಾಧ್ಯವಾಗದೆ ಇರೋದನ್ನ ಭಾರತ ಸಾಧಿಸಿ ತೋರಿಸಲಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಚೀನಾ ಈ ರೀತಿಯ ಯೋಜನೆಗಳನ್ನ ಮಾಡೋದರಲ್ಲಿ ಪಂಟರ್. ಅದರಲ್ಲೂ ಅದು ಹೆಚ್ಚು ಫೋಕಸ್ ಮಾಡೋದು ಭಾರತದ ಗಡಿಯತ್ತ. ಯಾಕೆ ಇಂತಹ ಚಟುವಟಿಕೆಗಳನ್ನ ಮಾಡುತ್ತೆ ಅಂದ್ರೆ ಅದಕ್ಕೆ ಉತ್ತರ ಯುದ್ಧ. ಒಂದು ವೇಳೆ ಭಾರತ ಹಾಗೂ ಚೀನಾ ನಡುವೆ ಯುದ್ಧದ ಸನ್ನಿವೇಶ ನಿರ್ಮಾಣವಾಗಿ ಬಿಟ್ರೆ ಅಂತಹ ಸಂದರ್ಭದಲ್ಲಿ ಸೈನಿಕರ ಓಡಾಟಕ್ಕೆ ತೊಂದರೆ ಆಗಬಾರದು, ಶಸ್ತ್ರಾಸ್ತ್ರಗಳ ರವಾನೆಗೂ ತೊಂದರೆ ಆಗಬಾರದು, ಮೂಲಸೌಕರ್ಯಗಳ ವಿಚಾರದಲ್ಲಿ ಕೂಡ ತೊಂದರೆ ಆಗಬಾರದು ಅನ್ನುವ ಕಾರಣಕ್ಕಾಗಿ ಚೀನಾ ಭಾರತದ ಗಡಿ ಪ್ರದೇಶದಲ್ಲಿ ಅಭಿವೃದ್ಧಿ ಚಟುವಟಿಕೆಯನ್ನ ಮಾಡುತ್ತೆ. ಹೀಗಾಗಿ ಭಾರತ ಕೂಡ ಈ ವಿಚಾರದಲ್ಲಿ ಈಗ ಎಚ್ಚೆತ್ತುಕೊಂಡು ಬಿಟ್ಟಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಯುದ್ಧದ ಸನ್ನಿವೇಶ ನಿರ್ಮಾಣವಾದ ಸಂದರ್ಭದಲ್ಲಿ ಸೈನಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂದರೆ ಯುದ್ಧ ಪೀಡಿತ ಜಾಗಕ್ಕೆ ಎಷ್ಟು ವೇಗದಲ್ಲಿ ಹೋಗ್ತಾರೋ ಅಷ್ಟು ಒಳ್ಳೆಯದು. ಹೀಗೆ ವೇಗದಲ್ಲಿ ಹೋಗಬೇಕು ಅಂದರೆ ರಸ್ತೆಗಳು ತುಂಬಾನೇ ಇಂಪಾರ್ಟೆಂಟ್. ಹೀಗಾಗಿ ಕಳೆದೆರಡು ವರ್ಷಗಳಿಂದ ಭಾರತ ಕೂಡ ಚೀನಾ ಗಡಿ ಪ್ರದೇಶದಲ್ಲಿ ರಸ್ತೆಗಳ ನಿರ್ಮಾಣ ಮಾಡ್ತಾ ಇದೆ. ಇನ್ನು ಇದೊಂದು ಕಾರಣಕ್ಕೆ ಮಾತ್ರ ಇಂತಹ ಯೋಜನೆಗಳನ್ನ ಮಾಡ್ತಾ ಇಲ್ಲ. ಇಲ್ಲಿ ಪ್ರವಾಸೋದ್ಯಮದ ದೃಷ್ಟಿಕೋನ ಕೂಡ ಇದೆ. ಜಮ್ಮು ಕಾಶ್ಮೀರ ಈಗ ಪ್ರವಾಸೋದ್ಯಮ ತಾಣವಾಗಿ ಬದಲಾಗಿದೆ. ಪ್ರವಾಸಿಗರ ದಂಡು ಈ ಪ್ರದೇಶಕ್ಕೆ ಹರಿದು ಬರ್ತಾ ಇದೆ. ಹೀಗಾಗಿ ರಸ್ತೆಗಳು ತುಂಬಾನೇ ಮುಖ್ಯವಾಗುತ್ತೆ. ಮೂಲಸೌಕರ್ಯಗಳು ಚೆನ್ನಾಗಿದ್ದಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚಾದಾಗ ಆರ್ಥಿಕತೆ ಕೂಡ ಬಲಗೊಳ್ಳುತ್ತೆ. ಹೀಗೆ ಎಲ್ಲಾ ವಿಚಾರಗಳನ್ನ ನೋಡಿಕೊಂಡೇ ಜಮ್ಮು ಕಾಶ್ಮೀರ ಭಾಗದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ನಡೀತಾ ಇದೆ. ಹೀಗೆ ಒಂದ್ ಕಡೆ ಭಾರತ ಇಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ಅತ್ತ ಮಧ್ಯಪ್ರಾಚ್ಯದಲ್ಲಿ ದೊಡ್ಡದೊಂದು ಬೆಳವಣಿಗೆ ಆಗಿದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮಧ್ಯಪ್ರಾಚ್ಯ ಯುದ್ಧದ ಬೆಂಕಿಯಲ್ಲಿದೆ. ಅದರಲ್ಲೂ ಇಸ್ರೇಲ್ ತನ್ನ ಶತ್ರುಗಳನ್ನ ಅಟ್ಟಾಡಿಸಿ ಹೊಡೆಯುತ್ತಿದೆ. ಹೀಗಾಗಿ ಇಸ್ರೇಲ್ ಅನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕಬೇಕು ಅಂತ ಶತ್ರು ಪಡೆಗಳು ಪ್ಲಾನ್ ಮಾಡ್ತಾ ಇವೆ. ಇಸ್ರೇಲ್ನ ಶತ್ರುಗಳ ಸಾಲಿನಲ್ಲಿ ಮೊದಲಿಗನಾಗಿ ನಿಲ್ಲೋದು ಇರಾನ್. ಇದೇ ಇರಾನ್ ಇದೀಗ ಇಸ್ರೇಲ್ ವಿರುದ್ಧ ರಣತಂತ್ರವನ್ನ ರೂಪಿಸಲು ಅದೊಂದು ಭೂಗತ ಜಗತ್ತನ್ನೇ ನಿರ್ಮಾಣ ಮಾಡಿಬಿಟ್ಟಿದೆ. ಕೇವಲ ನಿರ್ಮಿಸಿದ್ದು ಮಾತ್ರವಲ್ಲ, ತಾನು ನಿರ್ಮಾಣ ಮಾಡಿರುವ ಭೂಗತ ಜಗತ್ತನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಬಿಟ್ಟಿದೆ. ಹೌದು, ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದೆ. ಈ ವಿಡಿಯೋದಲ್ಲಿ ತಾನು ನಿರ್ಮಾಣ ಮಾಡಿರುವ ಅಂಡರ್ ಗ್ರೌಂಡ್ ಮಿಸೈಲ್ ಸಿಟಿಯನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದೆ. ಅಷ್ಟೇ ಅಲ್ಲ, ಅಂಡರ್ ಗ್ರೌಂಡ್ ಮಿಸೈಲ್ ಸಿಟಿಯಲ್ಲಿ ನಾವು ಅತ್ಯಾಧುನಿಕ ಮಿಸೈಲ್ಗಳನ್ನು ರೆಡಿ ಮಾಡ್ತಾ ಇದ್ದೇವೆ ಅಂತ ಇರಾನ್ ಕೊಚ್ಚಿಕೊಂಡಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಈ ಮಿಸೈಲ್ ಸಿಟಿಗೆ ಇರಾನ್ ಇಟ್ಟಿರುವ ಹೆಸರು ಸುಪ್ತ ಜ್ವಾಲಾಮುಖಿ. ಹೆಸರಿನಲ್ಲೇ ಜ್ವಾಲಾಮುಖಿ ಇದೆ ನೋಡಿ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಕಳೆದ ಬಾರಿ ಇರಾನ್ ಇಸ್ರೇಲ್ನ ಮೇಲೆ ಕ್ಷಿಪಣಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿಂದಲೇ ಕ್ಷಿಪಣಿಗಳನ್ನ ರವಾನೆ ಮಾಡಲಾಗಿದೆ. ಇಸ್ರೇಲ್ನ ಮೇಲೆ ದಾಳಿಗೆ ಬಳಸಿದ ಅಷ್ಟು ಕ್ಷಿಪಣಿಗಳು ಕೂಡ ರೆಡಿಯಾಗಿದ್ದು ಇದೇ ಅಂಡರ್ ಗ್ರೌಂಡ್ ಕ್ಷಿಪಣಿ ಸಿಟಿಯಲ್ಲಿ. ಇನ್ನು ಈ ಮಿಸೈಲ್ ಸಿಟಿಯ ವಿಡಿಯೋವನ್ನ ಇರಾನ್ ಬಿಡುಗಡೆ ಮಾಡಿದ್ರೂ ಕೂಡ ಯಾವ ಪ್ರದೇಶದಲ್ಲಿ ಈ ಸಿಟಿಯನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಮಾತ್ರ ರಹಸ್ಯವಾಗಿಯೇ ಉಳಿದಿದೆ. ಇರಾನ್ ರಕ್ಷಣಾ ಪಡೆಯ ಕೆಲವು ಪ್ರಮುಖರಿಗೆ ಬಿಟ್ಟರೆ ಉಳಿದ ಯಾರಿಗೂ ಕೂಡ ಈ ಜಾಗದ ಬಗ್ಗೆ ಮಾಹಿತಿಯೇ ಇಲ್ಲ. ಇನ್ನು ಈ ಮಿಸೈಲ್ ಸಿಟಿಯ ರೀತಿಯೇ ಡ್ರೋನ್ ಸಿಟಿಯನ್ನ ಕೂಡ ನಿರ್ಮಾಣ ಮಾಡ್ತಾ ಇದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. ಅದೇನೇ ಇರಲಿ, ಇರಾನ್ ಇಸ್ರೇಲ್ ವಿರುದ್ಧ ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಅನ್ನೋದು ಈ ವಿಡಿಯೋದಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಮಧ್ಯಪ್ರಾಚ್ಯ ಮತ್ತೊಮ್ಮೆ ಹೊತ್ತಿ ಉರಿಯೋದ್ರಲ್ಲಿ ಅನುಮಾನ ಬೇಡ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.